ನಮಸ್ತೆ. ನಾನು ಸ್ವಾಮಿ ಜಗಳೂರು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಎಲ್ರಿಗೂ ತಿಳಿದಿರಬೇಕಾದಂಥ ಒಂದು ಅಪ್ಲಿಕೇಶನ್ನು. ಏನಪ್ಪ ಇದರ ವಿಶೇಷತೆ ಅಂದರೆ, ಗೋರ್ಮೆಂಟಿಂದ ಯಾವುದೇ ಅಮೌಂಟ್ ಬಿದ್ದರೂ ಕೂಡ ಅದು ಯಾವ ಅಕೌಂಟಿಗೆ, ಯಾವ ಅಕೌಂಟ್ ನಂಬರ್ಗೆ ಯಾವ ಡೇಟಿಗೆ ಬಿದ್ದಿದೆ ಅಂತ ವಿತ್ ಟ್ರಾನ್ಸಾಕ್ಷನ್ ನಂಬರು, ಡೇಟು ಅದೆಲ್ಲ ಗೊತ್ತಾಗುತ್ತೆ ಅಂತ ಒಂದು ಅಪ್ಲಿಕೇಶನು. ಮತ್ತು ಸುಲಭವಾಗಿ ಯಾವುದು ಅಮೌಂಟ್ ಬಂದಿದೆ ಅಂತಲೂ ತಿಳ್ಕೊಬೋದು, ಮತ್ತು ಯಾವ ಡೇಟಿಗೆ ಬಂದಿದೆ ಅಂತಲೂ ಕೂಡ ತಿಳ್ಕೊಬೋದು. ಪ್ರತಿ ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸೋಂಥದ್ದು ಏನಿರಲ್ಲ. ಇದರಲ್ಲಿ ಏನೆಂದರೆ, ಸ್ಕಾಲರ್ಶಿಪ್ ಬಂದರೂ ಗೊತ್ತಾಗುತ್ತೆ, ಗೃಹಲಕ್ಷ್ಮಿ ಬಂದರೂ ಗೊತ್ತಾಗುತ್ತೆ, ಅಥವಾ ರೈತರದ್ದು ಯಾವುದೇ ದುಡ್ಡು ಬಂದರೂ ಗೊತ್ತಾಗುತ್ತೆ. ಗೋರ್ಮೆಂಟಿಂದ ಬಂದಿರತಕ್ಕಂಥ ಯಾವುದೇ ಬನ್ನಿ ಅದು ಅಪ್ಲಿಕೇಶನ್ ಏನಂತ ನೋಡೋಣ. ಇದು DBT ಅಪ್ಲಿಕೇಶನ್. ಇದು ಕರ್ನಾಟಕ ಸರ್ಕಾರದವರೇ ಅಪ್ಲಿಕೇಶನ್ನ ಮೇಂಟೈನ್ ಮಾಡಿರೋದು. ಇದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಓಕೆ ಕೊಡ್ರಿ. OTP ಬರುತ್ತೆ. OTP ಹಾಕಿ ವೆರಿಫೈ ಮಾಡಿರಿ. ವೆರಿಫೈ ಮಾಡಿದ ಮೇಲೆ ಒಂದು ಪಿನ್ ಸೆಟ್ ಮಾಡಿರಿ. ಆ ಪಿನ್ ನಿಮ್ಮ ನೆನಪಿರತಕ್ಕಂಥ ಯಾವುದೇ ಪಿನ್ನನ್ನು ಸೆಟ್ ಮಾಡಿರಿ. ಕೆಳಗೆ ಅದೇ ಪಿನ್ನನ್ನು ಕನ್ಫರ್ಮ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ. ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಂಡು ಸ್ಲೈಡನ್ನು ಕ್ಲೋಸ್ ಮಾಡಿ, ಓಕೆ ಮಾಡಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಆದಮೇಲೆ ಮತ್ತೆ ಇದೇ DBT ಅಪ್ಲಿಕೇಶನ್ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಒಳಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಹೆಸರು ಬರುತ್ತೆ. ಹೆಸರು ಮೇಲೆ ಕ್ಲಿಕ್ ಮಾಡಿ ಆಗಲೇ ಪಾಸ್ವರ್ಡ್ ಇಟ್ಟಿರ್ತೀರಲ್ಲ ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಮೇಲೆ ಇಲ್ಲಿ 4 ಆಪ್ಷನ್ ಬರುತ್ತೆ. ಏನಂದರೆ ಪೇಮೆಂಟ್ ಸ್ಟೇಟಸ್ ಮತ್ತು ಯಾವ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದು ಕೂಡ ಬರುತ್ತೆ. ಕ್ಲಿಕ್ ಮಾಡಿದರೆ ಯಾವ್ಯಾವ ಅಮೌಂಟು ಬಿದ್ದಿದೆ ಅಂತ ಇಲ್ಲೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಡೇಟು, UTR ನಂಬರ್ ಸಮೇತ ಇಲ್ಲಿ ಗೊತ್ತಾಗುತ್ತೆ. ಯಾವ ಅಕೌಂಟು ಏನು ಅದೆಲ್ಲನೂ ಗೊತ್ತಾಗುತ್ತೆ. ಯಾವುದೇ ಬರಲಿ ಪೇಮೆಂಟು ಗೌರ್ಮೆಂಟಿಂದ DBT ಮುಖಾಂತರ ಯಾವುದೇ ಪೇಮೆಂಟ್ ಬಂದರೂ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಏನಂದರೆ ಯಾವ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ, ಇದರಿಂದಲೇ ಭಾಳಷ್ಟು ಪೇಮೆಂಟ್ ಇದೇ ಅಕೌಂಟಿಗೆ ಹೋಗ್ತಾ ಇರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಅಕೌಂಟಿಗೆ ಹೋಗೋ ಚಾನ್ಸ್ ಇಲ್ಲ. DBT ಯಾವುದು ಲಿಂಕ್ ಆಗಿರುತ್ತೋ ಇದಕ್ಕೆ ಶೋ ಆಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದು ತೋರಿಸಲ್ಲ. ಆಮೇಲೆ ಇಲ್ಲಿ ಪ್ರೊಫೈಲ್ ಅಂತಂದರೆ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಇರುತ್ತೆ. ಇದು ಕಾಂಟ್ಯಾಕ್ಟ್ ಡೀಟೇಲ್ಸು. ಇದು ಈಗ ಗವರ್ನೆನ್ಸರು ಮೇಂಟೈನ್ ಮಾಡ್ತಿರ್ತಕ್ಕಂಥ ಆ್ಯಪು ಅಥವಾ ಅವ್ರ ಟೋಲ್ ಫ್ರೀ ನಂಬರು ಅಥವಾ ಮೇಲ್ ID ಏನಾದರೂ ಕಾಂಟ್ಯಾಕ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದು ರೈತರಿಗೂ ಉಪಯೋಗ ಆಗುತ್ತೆ, ಸ್ಟೂಡೆಂಟ್ಗಳಿಗೂ ಉಪಯೋಗ ಆಗುತ್ತೆ, ಎಲ್ರಿಗೂ ಉಪಯೋಗ ಅಂತಂದು. ಪ್ರತಿ ಸರಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಇಮ್ಮಿಡಿಯೇಟಾಗಿ ಪೇಮೆಂಟ್ ಅಪ್ಡೇಟ್ ಇದರಲ್ಲಿ ತೋರಿಸಲ್ಲ. ಅಂದರೆ ದುಡ್ಡು ಇವತ್ತು ಬಿದ್ದಿರುತ್ತೆ, ಇವತ್ತೇ ಚೆಕ್ ಮಾಡ್ಬೋದಾ? ಇಲ್ಲ, ಆ ಥರ ಬರೋಲ್ಲ. ಕನಿಷ್ಠ ಅಂದರೆ 2 ರಿಂದ 3 ದಿವಸ ಆದಮೇಲೆ ಇದರಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ನಾವು ನೋಡ್ಕೋಬೋದು ಏನು ಎತ್ತ, ಯಾವ್ದು ಪೇಮೆಂಟ್ ಬಿದ್ದಿದೆ ಯಾವುದಿಲ್ಲ ಅದನ್ನು ನೋಡ್ಕೋಬೋದು. ಈ ಮಾಹಿತಿ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.